ಎಲ್ಲರಿಗೂ ನಮಸ್ಕಾರಗಳು. ಕನಸಲ್ಲಿ ಪ್ರತಿಯೊಂದನ್ನ ನೋಡುವುದು ಕೂಡ ಅದರದ್ದೇ ಆದ ಅರ್ಥಗಳನ್ನ ಮತ್ತು ಅದರದ್ದೇ ಆದ ಸಂದೇಶವನ್ನ ಹೊಂದಿರುತ್ತೆ. ಅದರಲ್ಲಿಯೂ ನವಿಲಿನ ಕನಸು ಬೀಳುವುದು ಅತ್ಯಂತ ವಿಶೇಷ. ಇದನ್ನ ಸೌಂದರ್ಯ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕತೆಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ನವಿಲು ಕನಸಿನಲ್ಲಿ ಕಾಣಿಸಿಕೊಂಡರೆ ಅದು ನಿಮ್ಮ ಜೀವನದಲ್ಲಿ ಬರಲಿರುವ ದೊಡ್ಡ ಬದಲಾವಣೆಯ ಮುನ್ಸೂಚನೆ ಆಗಿರಬಹುದು. ಆದರೆ ಕನಸಿನ ಸನ್ನಿವೇಶಕ್ಕೆ ಅನುಗುಣವಾಗಿ ಅದರ ಫಲಗಳು ಬದಲಾಗುತ್ತೆ. ಅವುಗಳ ಬಗ್ಗೆ ಈ ವಿಡಿಯೋದ ಮುಖಾಂತರ ತಿಳಿಯೋಣ. ಒಂದು, ಕನಸಲ್ಲಿ ಜೋಡಿ ನವಿಲನ್ನ ನೋಡುವುದು. ನೀವು ಅವಿವಾಹಿತರಾಗಿದ್ದು ಕನಸಲ್ಲಿ ಜೋಡಿ ನವಿಲುಗಳನ್ನ ಕಂಡರೆ ಶೀಘ್ರದಲ್ಲೇ ಕಂಕಣ ಭಾಗ್ಯ ಕೂಡಿ ಬರಲಿದೆ ಅಂತ ಅರ್ಥ. ಇದು ಸುಂದರ ದಾಂಪತ್ಯ ಮತ್ತು ಸ್ಥಿರ ಭವಿಷ್ಯದ ಸಂಕೇತ ಕೂಡ ಹೌದು. 2, ಅಪರೂಪದ ಬಿಳಿ ನವಿಲು. ಕನಸಲ್ಲಿ ಬಿಳಿ ನವಿಲು ಕಾಣುವುದು ಅತ್ಯಂತ ವಿರಳ ಮತ್ತು ಶುಭ. ಇದು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಸೂಚಿಸುತ್ತೆ. ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಹಠಾತ್ ಸುಧಾರಣೆ ಕಂಡುಬರಲೆಂದು ಅನಿರೀಕ್ಷಿತ ಧನಲಾಭವಾಗುವ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. 3, ನವಿಲು ಗರಿಗಳು. ಶ್ರೀಕೃಷ್ಣನ ಶಿರದಲ್ಲಿ ರಾರಾಜಿಸುವ ನವಿಲುಗರಿ ಕನಸಲ್ಲಿ ಕಂಡರೆ ನಿಮ್ಮ ಜೀವನದ ಅಡೆತಡೆಗಳು ನಿವಾರಣೆಯಾಗಲಿದೆ ಎಂದರ್ಥ. ಇದು ಗ್ರಹ ದೋಷಗಳ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿಯ ಆಗಮನದ ಸೂಚನೆ ಕೂಡ ಆಗಿರುತ್ತೆ. 4, ಎಚ್ಚರಿಕೆಯ ಅಗತ್ಯವಿರುವಂತಹ ಸಂದರ್ಭಗಳು. ಕನಸಲ್ಲಿ ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ನವಿಲಿನ ಕನಸು ಎಚ್ಚರಿಕೆಯ ಗಂಟೆ ಕೂಡ ಆಗಿರಬಹುದು. ಸತ್ತ ನವಿಲು ಕನಸಲ್ಲಿ ಕಂಡರೆ ಆರ್ಥಿಕ ನಷ್ಟ ಅಥವಾ ವೃತ್ತಿ ಜೀವನದಲ್ಲಿ ಎದುರಾಗಬಹುದಾದ ಸಂಕಷ್ಟವನ್ನ ಸೂಚಿಸುತ್ತೆ. ಇಂತಹ ಕನಸು ಬಿದ್ದರೆ ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರುವುದು ಉತ್ತಮ. 6, ನವಿಲುಗಳ ಕಾದಾಟ. ಕನಸಲ್ಲಿ ನವಿಲುಗಳು ಪರಸ್ಪರ ಜಗಳವಾಡುತ್ತಿದ್ರೆ ಅದು ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಬಿರುಕು ಮೂಡಬಹುದು ಅಥವಾ ನಿಮ್ಮಲ್ಲಿ ಅಹಂಕಾರ ಹೆಚ್ಚಾಗುತ್ತಿದೆ ಎಂಬುದರ ಸೂಚನೆ ಆಗಿರುತ್ತೆ. ಅದಲ್ಲದೆ ನವಿಲು ಆರದೆ ಅಥವಾ ನರ್ತಿಸದೆ ಸುಮ್ಮನೆ ನೆಲದ ಮೇಲೆ ಕುಳಿತಿದ್ದರೆ ಅದು ನಿಮ್ಮ ಕೆಲಸಗಳಲ್ಲಿ ವಿಳಂಬ ಅಥವಾ ಅವಕಾಶಗಳು ಕೈತಪ್ಪುವ ಸಾಧ್ಯತೆಯನ್ನ ತೋರಿಸುತ್ತೆ. ಕಪ್ಪು ನವಿಲು. ಕಪ್ಪು ಬಣ್ಣದ ನವಿಲು ಕನಸಲ್ಲಿ ಕಂಡರೆ ಅದು ಮಾನಸಿಕ ಗೊಂದಲ ಅಥವಾ ಗೌರವಕ್ಕೆ ಧಕ್ಕೆ ಬರುವಂತಹ ಸಂದೇಶವನ್ನ ನೀಡುತ್ತೆ ಎಂದು ಹೇಳಲಾಗುತ್ತೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಜೋಡಿ ನವಿಲುಗಳು ಮದುವೆ, ಬಿಳಿ ನವಿಲು ಸಂಪತ್ತು ಮತ್ತು ನವಿಲುಗರಿ ಅಡೆತಡೆ ನಿವಾರಣೆಯ ಶುಭ ಸೂಚನೆಗಳು. ಆದ್ರೆ ಸತ್ತ ನವಿಲು ಆರ್ಥಿಕ ನಷ್ಟ, ನವಿಲುಗಳ ಕಾದಾಟ ಸಂಬಂಧದಲ್ಲಿ ಬಿರುಕು ಮತ್ತು ಕಪ್ಪು ನವಿಲು ಮಾನಸಿಕ ಗೊಂದಲದ ಎಚ್ಚರಿಕೆಯ ಗಂಟೆ ಆಗಿರಬಹುದು. ನಿಮ್ಮ ಕನಸಿನ ಸಂದರ್ಭಕ್ಕೆ ಅನುಗುಣವಾಗಿ ಅದರ ಅರ್ಥ ಕೂಡ ಭಿನ್ನವಾಗಿರುತ್ತೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.